ಏನ್ ದುರ್ಗಾ? ಏನಾಯ್ತು? ಒಳ್ಳೆ ಮ್ಯಾರಥಾನ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದ ಹಾಗೆ ಅಷ್ಟೊಂದ್ ಜೋರಾಗಿ ಉಸಿರಾಡ್ತಿದ್ಯಲ್ಲ, ಹಿತ ರೂಮಲ್ಲಿ ಏನಾದ್ರೂ? ಅಕ್ಕ, ಇದೆಲ್ಲ ನಿನ್ ಕೃಪೆನಾ? ಅಯ್ಯೋ ನಾನೇನ್ ಮಾಡ್ದೆ? ನಾನೇನು ಮಾಡಿಲ್ಲಪ್ಪ. ಸಾಕು ಅಷ್ಟು ಕರೆಕ್ಟ್ ಆಗಿ ಆ ಕರ್ಟನ್ ನನ್ ಮೇಲೆ ಬೀಳೋದಕ್ಕೆ ಹೇಗ್ ಸಾಧ್ಯ? ಅದು ನಿನ್ ಚಿಟ್ಕೆ ಇಲ್ದೆ. ನನಗ್ ಗೊತ್ತು ನಿನ್ ಕೈ ಚಳಕ ಏನು ಅಂತ. ಅಯ್ಯೋ ದುರ್ಗಾ, ಗಾಳಿ ಎಲ್ಲಿಂದ ಬೇಕಾದ್ರೂ ಬೀಸ್ಬೋದು. ಅದು ನನ್ನ ಕಡೆಯಿಂದನೇ ಬಂದಿದ್ರು ತಪ್ಪೇನಿದೆ? ನಿಮ್ಮಿಬ್ರಿಗೂ ಕ್ಲೋಸ್ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ನಲ್ಲ. ಕ್ಲೋಸ್ ಅಲ್ಲಿ ಶಾನ್ವಿ ಅಣ್ಣ ಅದಕ್ಕೆ ಅನ್ಕೊಂಡು ಹೇಗ್ ಕಿಚಾಯಿಸಿದ್ಲು ಗೊತ್ತಾ? ನನ್ ಮಾನ ಹೋಗ್ತಿತ್ತು. ನಿನಗೇನು, ಮಾಡೋದೆಲ್ಲ ಮಾಡಿ ಗೊಂಬೆ ಹಾಗೆ ನಿಂತ್ಬಿಡ್ತೀಯ, ಒದ್ದಾಡೋದು ನಾವು. ನೀವು ಒದ್ದಾಡೋದನ್ನ ನಾವೆಲ್ಲರೂ ನೋಡಿದ್ವಿ. ಅಣ್ಣ ಅದಕ್ಕೆ ಮಧ್ಯೆ ಕರ್ಟನ್ ಬಿದ್ದಾಗ ಪ್ರೀತಿ ಹೆಚ್ಚಾಗತ್ತೆ ಅಂತದ್ ಯಾವ ಕವಿ ಹೇಳಿದ್ನೋ ಗೊತ್ತಿಲ್ಲ. ಆದ್ರೂ ದುರ್ಗಾ, ನೀನ್ ಷರತ್ತಿಗೆ ಕ್ಲೋಸ್ ಆಗೋದಕ್ಕೆ ನಾನೊಂದು ಚಾನ್ಸ್ ಕೊಟ್ಟೆ. ನೀನ್ ನನಗೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ಹಿಂಗೆ ಕೋಪ ಮಾಡ್ಕೊಂಡು ನಿಂತಿದ್ಯಲ್ಲ. ಅಕ್ಕ, ನಾನು ಮುಜುಗರದಿಂದ ಸಾಯ್ತಾ ಇದ್ರೆ ನೀನು ಅಲ್ಲಿ ನಿಂತ್ಕೊಂಡು ಖುಷಿ ಪಡ್ತಿದ್ಯಾ? ಅಕ್ಕ ಆದವಳು ತಂಗಿ ಆಪತ್ತಲ್ಲಿದ್ದಾಗ ಬಂದು ಕಾಪಾಡಬೇಕು, ಕಾಟ ಕೊಡಬಾರ್ದು. ಅಕ್ಕ ಆದವಳು ತಂಗಿಗೆ ಜೀವನದ ಪಾಠ ಕಲಿಸ್ಬೇಕು. ಹಾಗೆ ಮುಜುಗರ ತಡ್ಕೊಳ್ಳೋದು ಒಂದು ಪಾಠನೇ. ಅಕ್ಕ, ನಿನ್ನ ಹತ್ರ ಶಕ್ತಿ ಇದ್ರೆ ಅದು ಈಗ ಸುಮ್ಮನೆ ಇರೋರ್ ಮೇಲೆಲ್ಲ ಪ್ರಯೋಗ ಮಾಡಬಾರ್ದು, ಅದು ಸರಿ ಅಲ್ಲ. ದುರ್ಗಾ, ಶಕ್ತಿ ಇದ್ದಾಗ ಉಪಯೋಗಿಸ್ಕೋಬೇಕು, ಇಲ್ಲ ಅಂದ್ರೆ ತುಕ್ ಹಿಡಿಯತ್ತೆ. ಅದು ಒಂದೇ. ನಾನ್ ಮಾಡಿದ್ದು ನಿಮ್ ಒಳ್ಳೇದಕ್ಕೆ ತಾನೆ. ಒಳ್ಳೇದ? ನನ್ ಮಾನ ಹರಾಜಾಗೋಯ್ತು. ಶಾನ್ವಿ ಏನ್ ಅನ್ಕೊಂಡ್ಲೋ ಏನೋ. ಶಾನ್ವಿ ಏನ್ ಅನ್ಕೊಂಡ್ರೆ ಏನಂತ? ತಂಗಿ ಜೀವನನ ಸರಿ ಮಾಡೋದು ಅಕ್ಕನ ಜನ್ಮಸಿದ್ಧ ಹಕ್ಕು. ಅಯ್ಯೋ ಯಪ್ಪ, ಈ ಅಕ್ಕನ ಕಾಟ ತಡಿಯಕ್ ಆಗ್ತಿಲ್ಲ. ನಾನ್ ಸೇರಂದ್ರೆ ಈ ಅಕ್ಕ ಸವಾ ಸೇರು. ಹೋಗಕ್ಕ ಸುಮ್ನೆ. ದುರ್ಗಾ, ಕೋಪ ಮಾಡ್ಕೋಬೇಡ, ನಾನ್ ತಮಾಷೆ ಮಾಡಿದ್ದು. ದುರ್ಗಾ, ಈ ವಿಷಯನ ಇಲ್ಲಿಗೆ ಬಿಡು. ನಿನ್ ಹತ್ರ ನಾನೇನೋ ಕೇಳ್ಬೇಕಿತ್ತು, ಹೇಳ್ತೀಯಾ? ನಾನ್ ಬಂದಿ ಆಗಿದ್ದಾಗ ಅಷ್ಟೊಂದ್ ದೊಡ್ಡ ಮಾಯಾಜಾಲದ ಒಳಗಡೆ ನೀ ನನ್ನ ಹೇಗ್ ಹುಡುಕ್ತೆ? ಈಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಂಗೆ ಅದೆಲ್ಲ ಒಳ್ಳೆ ಮ್ಯಾಜಿಕ್ ತರ ಅನ್ಸುತ್ತೆ ಅಕ್ಕ. ನೀನು ಹುಡ್ಕೊಂಡು ಬರುವಾಗ ಪುಟ್ಟ ಮಕ್ಕಳು ಕೊಟ್ಟಿದ್ದ ವಸ್ತುಗಳೆಲ್ಲ ನನ್ಗೊಂಥರ ದಾರಿ ದೀಪವಾಗಿ ಕಾಣಿಸ್ತು. ಅಜ್ಜಿ 8 ಜನ ಮಕ್ಕಳನ್ನ ಕರ್ಕೊಂಡ್ಬಂದು ಒಬ್ಬೊಬ್ರಿನ ಒಂದೊಂದು ವಸ್ತುಗಳನ್ನ ನನಗೆ ಉಡುಗೊರೆ ಹಾಕ್ಕೊಟ್ರು. ಆ ವಸ್ತುಗಳೆಲ್ಲ ಹೇಗೆ ಕೆಲಸ ಮಾಡೋಕೆ ಶುರು ಮಾಡ್ತು ಅಂತಾನೆ ನಂಗೆ ಗೊತ್ತಿಲ್ಲ. ಅವುಗಳಲ್ಲಿ ಏನೋ ಒಂದು ಮಾಂತ್ರಿಕ ಶಕ್ತಿ ಇತ್ತು. ಅದೇ ಅಕ್ಕ ನಿನ್ನ ಹತ್ರ ಬರೋದಕ್ಕೆ ನಂಗೆ ದಾರಿ ತೋರಿಸಿದ್ದು. ಮಾಂತ್ರಿಕ ಶಕ್ತಿ ಇರೋ ವಸ್ತುಗಳ ಮಕ್ಕಳು ಕೊಟ್ರ? ಆ ವಸ್ತುಗಳು ಎಲ್ಲಿದೆ? ನಿನ್ನ ಹತ್ರ ಇದೆಯಾ? ಇಲ್ಲ ಅಕ್ಕ, ನಿನ್ನ ಅಲ್ಲಿಂದ ವಾಪಸ್ ಕರ್ಕೊಂಡು ಬಂದಮೇಲೆ ಅದೆಲ್ಲ ಮಾಯ ಆಗೋಯ್ತು. ಆದರೆ 2 ವಸ್ತುಗಳು ಮಾತ್ರ ಇನ್ನೂ ನನ್ನ ಹತ್ರನೇ ಇದೆ. ಯಾವ್ದದು? ಒಂದು ಕಾಲುಂಗ್ರ, ಇನ್ನೊಂದು ಮೂಗುತಿ. ಆ ಮಕ್ಕಳು ವಾಪಸ್ ಹೋಗುವಾಗ ಈ ವಸ್ತುಗಳನ್ನ ನಿನ್ನ ಹತ್ರನೇ ಇಟ್ಕೋ, ಮುಂದೆ ಯಾವ್ದಾದ್ರು ಕೆಲ್ಸಕ್ಕೆ ಇದು ಸಹಾಯಕ್ಕೆ ಬರುತ್ತೆ ಅಂತ ಹೇಳೋದ್ರು. ದುರ್ಗಾ, ನಿನ್ನ ಹತ್ರ ಕಾಲುಂಗ್ರ ಮತ್ತೆ ಮೂಗುತಿ ಇದೆ ಅಂತ ಹೇಳಿದ್ಯಲ್ಲ, ಅದನ್ನ ನನಗೆ ಕೊಡ್ತೀಯಾ? ನನ್ಗೆ ಯಾರನ್ನೋ ಹುಡ್ಕೋದಕ್ಕೆ ಸಹಾಯ ಮಾಡ್ಬೋದು ಅಂತ ಅನ್ನಿಸ್ತಿದೆ. ಪ್ಲೀಸ್ ನನಗೆ ಅದನ್ನ ತಂದ್ಕೊಡ್ತೀಯಾ? ನೀನ್ ಕೇಳಿದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಇನ್ನು ಈ ವಸ್ತುಗಳನ್ನ ಕೊಡಲ್ವಾ? ಅದ್ ಸರಿ, ಯಾರನ್ನೋ ಹುಡುಕ್ಬೇಕು ಅಂತಲ್ಲ, ಯಾರದು? ಅಷ್ಟಕ್ಕೂ ಈ ವಸ್ತುಗಳ ಮೇಲೆ ಯಾಕೆ ನಿಂಗೆ ಇಷ್ಟೊಂದು ಕುತೂಹಲ? ಅದೆಲ್ಲ ಆಮೇಲೆ ಹೇಳ್ತೀನಿ ದುರ್ಗಾ. ಪ್ಲೀಸ್ ಅದನ್ನ ನನಗೆ ತಂದು ಕೊಡ್ತೀಯಾ? ಅದು ನನ್ನ ಕೈಗೆ ಸೇರಿದ್ರೆ ತುಂಬಾ ರಹಸ್ಯಗಳು ಬಯಲಾಗತ್ತೆ ಅಂತ ಅನ್ಸತ್ತೆ. ಪ್ಲೀಸ್ ದುರ್ಗಾ, ಕೊಡು. ಅಕ್ಕ, ಇದೇ ಆ ಕಾಲುಂಗ್ರ ಮತ್ತೆ ಮೂಗುತಿ. ನಾನು ಕಷ್ಟದಲ್ಲಿದ್ದಾಗ, ದಾರಿ ಕಾಣಿಸ್ತಾ ಇದ್ದಾಗ ನನಗೆ ಈ ವಸ್ತುಗಳೆಲ್ಲ ತಾನಾಗೆ ಪ್ರತ್ಯಕ್ಷ ಆಯಿತು.
ನಂಗೆ ದಾರಿ ತೋರಿಸ್ತು. ಇದೆಲ್ಲ ಹೇಗಾಯ್ತು ಅಂತ ನಂಗೆ ಈಗಲೂ ಅರ್ಥ ಆಗಿಲ್ಲ ಅಕ್ಕ. ಏನೋ ಯಾವುದೋ ಒಂದು ಶಕ್ತಿ ನನಗೆ ದಾರಿ ತೋರಿಸ್ತು ಅಂತ ನಂಗೆ ಅನಿಸಿತ್ತು. ಯಾಕಕ್ಕ, ಏನು ಯೋಚನೆ ಮಾಡ್ತಿದ್ಯಾ? ಈ ಕಾಲುಂಗ್ರದಿಂದ ನಿನ್ಗೇನು ಸಿಗುತ್ತೆ ಅಂತನಾ? ಅಥವಾ ಇದರಿಂದ ನಿಂಗೇನಾದರೂ ಸಹಾಯ ಆಗಲಿ ಅಂತ ನಿರೀಕ್ಷೆ ಮಾಡ್ತಿದ್ಯಾ? ಈ ಕಾಲುಂಗ್ರ ಮೂಗುತಿ ನಮಗೆ ಯಾವುದೋ ದೊಡ್ಡ ರಹಸ್ಯದ ದಾರಿ ತೋರಿಸುತ್ತೆ ಅಂತ ನನಗೆ ಆಸೆ ಇತ್ತು. ಆದರೆ ಇದನ್ನು ಉಪಯೋಗಿಸೋದು ಹೇಗೆ ಅಂತಲೇ ಗೊತ್ತಿಲ್ವಲ್ಲ. ಆದರೂ ಇದನ್ನು ನೋಡ್ತಿದ್ರೆ ಇದು ಸಾಮಾನ್ಯದ ಒಡವೆ ಥರ ಕಾಣಿಸ್ತಿದೆಯಲ್ಲ. ಅಂದರೆ ನನಗೇನು ಅರ್ಥ ಆಗ್ತಿಲ್ಲ. ಬಿಡು ದುರ್ಗಾ, ಇದು ನನ್ನ ಭ್ರಮೆ ಇರ್ಬೋದು. ಇಲ್ಲಿ ನಡೀತಿರೋದಕ್ಕೂ ನಾನು ಅಂದ್ಕೊಂಡಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅನ್ಸತ್ತೆ. ಇದನ್ನು ವಾಪಸ್ ಹೋಗಿಡು. ನಾವು ಇದ್ರ ಬಗ್ಗೆ ಆಸೆ ಇಟ್ಕೊಳ್ಳೋದು ಬೇಡ. ಸರಿ ಅಕ್ಕ. ಅಕ್ಕ, ಅಲ್ಲಿ ನೋಡು, ಗಾಳಿಲಿ ತೇಲ್ತಾ ಇದೆ. ನಂಬೋಕೆ ಆಗ್ತಿಲ್ಲ. ಹೌದು ದುರ್ಗಾ, ಇದು ದೇವ್ರ ಸಂಕಲ್ಪ. ನಾವಿಬ್ರು ಒಟ್ಟಾದಾಗ ಮಾತ್ರ ದಾರಿ ತೋರಿಸುತ್ತೆ ಅಂತ ಅನ್ಸುತ್ತೆ. ನೋಡು, ದಾರಿ ತೋರಿಸ್ತಿದೆ. ಬಾ, ಇದ್ರ ಹಿಂದೆ ಹೋಗೋಣ. ಹಾಂ.